Hello everyone, welcome to Invis Academy, and this video is all about the ultimate test series for agriculture officer exam. Okay, agriculture officer exam, that is both online as well as offline. So starting from March 2025 by Invis Academy. And before moving to the actual topic, first let's deal about why you are doing this. ನೀವು ಇದನ್ನ ಯಾಕೆ ಮಾಡಬೇಕು? See, I'll tell you. First point, it shows a structured learning approach. Okay, it is a structured. See, ನಾವು ಯಾವುದೇ ಒಂದು ಗೋಲ್ ರೀಚ್ ಆಗಬೇಕು ಅಂತಂದ್ರೆ there are different ways, right? See, ಇಲ್ಲಿ ನೋಡಿ, ನೀವು ಯಾವುದೇ ಒಂದು ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಾ ಅಂತಂದ್ರೆ, ಯಾವುದೇ ಒಂದು ವರ್ಕ್ ಮಾಡ್ತಿದ್ದೀರಾ ಅಂದ್ರೆ, ಲೆಟ್ಸ್ ಸೇ ಎವೋ ಎಕ್ಸಾಮ್. So this is our target and right now we are here, right? There are number of routes, right? One is like this, route A, and this is route B, right? And this is the route 3, right? And the difference ಏನಂದ್ರೆ number 3 is the right one, right? And it is easy one. Easy ಅನ್ನೋಕ್ಕಿಂತ that is the right one. See, ನೀವು ಇಲ್ಲಿ ರೀಚ್ ಆಗ್ಬೇಕಂತಂದ್ರೆ ಈ ಮೂರು ದಾರಿ ಇದ್ರೆ why can't you choose this one? Why you are complicating the process, right? ಈ ಕಾಂಪ್ಲಿಕೇಶನ್ ಅನ್ನು ಅವಾಯ್ಡ್ ಮಾಡ್ಲಿಕ್ಕೆ you need to do this. See, ಇಲ್ಲಿ ನಿಮಗೆ ಸ್ಟ್ರಕ್ಚರ್ಡ್ ಅಪ್ರೋಚ್ ಅಂದ್ರೆ ಯಾವ ತರ? ಓಕೆ, ಏನು ಅಂದ್ರೆ ಬೇಸಿಕ್ ಲೆವೆಲ್. ಸೊ ಲೆವೆಲ್ 1 ಇದು ಲೆವೆಲ್ 1 ಇರುತ್ತೆ, ಲೆವೆಲ್ 2 ಅಡ್ವಾನ್ಸ್ಡ್ ಇರುತ್ತೆ, ಅಂಡ್ ಥರ್ಡ್ ಒನ್ ಇಸ್ ಅ ಕಾನ್ಫಿಡೆನ್ಸ್ ಬಿಲ್ಡಿಂಗ್. ಲೈಕ್ ದಿಸ್ ಈಸ್ ದ 3 ಲೆವೆಲ್ ಅಪ್ರೋಚ್. ಸೊ ನಮ್ಮ ಕಡೆಯಿಂದ ನಿಮಗೆ ಸ್ಟ್ರಕ್ಚರ್ಡ್ ಅಪ್ರೋಚ್ ಇರುತ್ತೆ, ರೈಟ್? ಅರೌಂಡ್ 85 ಟೆಸ್ಟ್ ಇರೋದ್ರಿಂದ ಇಟ್ಸ್ ವೆರಿ ಸ್ಟ್ರಕ್ಚರ್ಡ್, ವೆರಿ ಸೈಂಟಿಫಿಕಲಿ ಪ್ರಿಪೇರ್ಡ್, ರೈಟ್? ಓಕೆ, ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಯು ಆರ್ ಟ್ರ್ಯಾಕಿಂಗ್ ಯುವರ್ ಪರ್ಫಾರ್ಮೆನ್ಸ್ ಆನ್ ಟೆಸ್ಟ್ ಬೈ ಟೆಸ್ಟ್ ಬೇಸಿಸ್. ಹೆಂಗೆ ಅಂತಂದ್ರೆ ನೀವು ಫಸ್ಟ್ ಟೆಸ್ಟ್ ಅಟೆಂಡ್ ಮಾಡಿದ್ರಿ, ಓಕೆ, ದೆನ್ ಯು ಕಮ್ ಟು ನೋ ಅಬೌಟ್ ಯುವರ್ ಸ್ವಾಟ್, ದಟ್ ಈಸ್ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ ಅಂಡ್ ಥ್ರೆಟ್. ಅಂದ್ರೆ ಸ್ಟ್ರೆಂತ್ ಅಂದ್ರೆ ನೀವು ಎಷ್ಟು ಕರೆಕ್ಟ್ ಮಾಡಿದಿರಾ, ವೀಕ್ನೆಸ್ ಅಂದ್ರೆ ಎಷ್ಟು ರಾಂಗ್ ಮಾಡಿದಿರಾ, ಆಪರ್ಚುನಿಟಿ ಅಂದ್ರೆ ಇದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಹೇಗೆ, ಅಂಡ್ ಥ್ರೆಟ್ ಅಂತಂದ್ರೆ ವಾಟ್ ಆರ್ ದ ಎಕ್ಸ್ಟರ್ನಲ್ ಥ್ರೆಟ್ಸ್, ವಾಟ್ ಆರ್ ದ ಇಂಟರ್ನಲ್ ಥ್ರೆಟ್ಸ್. ಸೊ ಈ ಪರ್ಫಾರ್ಮೆನ್ಸ್ ಟ್ರ್ಯಾಕಿಂಗ್ ನ ನಿಮಗೆ ಟೆಸ್ಟ್ ಸೀರೀಸ್ ಅಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ನೀವು ಯಾವುದೇ ಒಂದು ಗೋಲ್ ರೀಚ್ ಆಗ್ಬೇಕಂತಂದ್ರೆ, ಓಕೆ, ಯು ನೀಡ್ ಟು ಫಾಲೋ ಅ ವೆರಿ ಸ್ಟ್ರಕ್ಚರ್ಡ್ ಅಪ್ರೋಚ್. That's why you need to do the test series. And most important point this is, see, ನಾವು ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ ಎಕ್ಸಾಮ್ ಅನ್ನೋದು ನಿಮಗೆ, ರೈಟ್, ಇಟ್ ಈಸ್ ಇನ್ ಎಕ್ಸಾಮ್ ಫಾರ್ಮ್ಯಾಟ್, ಡೆಫಿನೆಟ್ಲಿ, ರೈಟ್? ಅದಕ್ಕೆ ಹೆಸರಿಟ್ಟಿರೋದು ಎಕ್ಸಾಮ್ ಅಂತ. ಇಲ್ಲಿ ನಿಮಗೆ MCQ ಕ್ವಶನ್ಸ್ ಇರುತ್ತೆ. ಸೊ ಒನ್ ಸ್ಟೇಜ್ ಎಕ್ಸಾಮ್, ವಿ ನೋ ದಟ್, ಒಂದೇ ಸ್ಟೇಜು. ಸೊ ದೇರ್ ಇಸ್ ನೋ ಮೈನ್ಸ್, ದೇರ್ ಇಸ್ ನೋ ಇಂಟರ್ವ್ಯೂ, ಓನ್ಲಿ ಸಿಂಗಲ್ ಸ್ಟೇಜ್. ಇಲ್ಲಿ ನಿಮಗೆ ಕ್ಲಾಸಸ್ ಮುಖಾಂತರ ಇರುತ್ತಾ? ನೋ. ವೆದರ್ ಇಟ್ ಈಸ್ ಇನ್ ನೋಟ್ಸ್ ಫಾರ್ಮ್ಯಾಟ್? ನೋ. ದೆನ್ ಇಟ್ ಈಸ್ ಇನ್ ಟೆಸ್ಟ್ ಫಾರ್ಮೆಟ್. ನಿಮಗೆ ಕ್ವಶನ್ ಇರುತ್ತೆ, ರೈಟ್? ಆಪ್ಷನ್ಸ್ 1 2 3 4 ಇರುತ್ತೆ. ಸೊ ಯು ನೀಡ್ ಟು ಚೂಸ್ ವಿಚ್ ಒನ್ ಇಸ್ ದ ರೈಟ್. ಅಂಡ್ ಎಕ್ಸಾಕ್ಟ್ ಫಾರ್ಮೆಟ್ ಅಲ್ಲಿ ನಿಮ್ಗೆ ಏನ್ ಸಿಗುತ್ತೆ? ಮಾಕ್ ಟೆಸ್ಟ್, ರೈಟ್? ಸೊ ನೀವು ಯಾವ ನೋಟ್ಸ್ ಫಾಲೋ ಮಾಡಿದ್ರೆ, ಯಾವ ಕ್ಲಾಸ್ ಫಾಲೋ ಮಾಡಿದ್ರೆ, ನೋ ಬಡಿ ವಿಲ್ ಕೇರ್ ಅಬೌಟ್ ದಟ್. ಓನ್ಲಿ ದೇ ವಿಲ್ ಕೇರ್ ಅಬೌಟ್ ನೀವು ಕೊಟ್ಟಿರೋ ಕ್ವಶನ್ಸ್ ನೀವು ಎಷ್ಟು ಸಾಲ್ವ್ ಮಾಡ್ತಿದ್ದೀರಾ, ಅಂಡ್ ಹೌ ಕ್ಯಾನ್ ಯು ಪರ್ಫಾರ್ಮಿಂಗ್ ಕಂಪೇರ್ ಟು ಅದರ್ ಕ್ಯಾಂಡಿಡೇಟ್ಸ್, ರೈಟ್? ದಟ್ಸ್ ಹೌ you need to prepare. For that you need to do a test series, right? In that case, how our Invis test series will help you? Okay, how our Invis test series will help you? Very simple. Point 1 ಏನಂದ್ರೆ ಸ್ಕಿಲ್ ಎನ್ಹಾನ್ಸ್ಮೆಂಟ್, ರೈಟ್? ಸಿ, ನೀವು ಎಷ್ಟೇ ಓದಿದ್ರು there is a different ball game. ಎಕ್ಸಾಮ್ ಅನ್ನೋದು ಅಲ್ಲಿ ನಿಮಗೆ ಡಿಫ್ರೆಂಟ್ ಎಕ್ಸಾಮ್ ಪ್ರೆಷರ್ ಇರುತ್ತೆ, ರೈಟ್? ಸೊ ಅದನ್ನ ಹೆಂಗ್ ಡೀಲ್ ಮಾಡಬೇಕು, ರೈಟ್? ಇಟ್ ಇಸ್ ಎ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್. ಸ್ಕಿಲ್ ಅನ್ನು ಯಾವಾಗಲೂ ನಿಮ್ಗೆ ಒಂದೇ ದಿನದಲ್ಲಿ ನಾವು ಗ್ಯಾದರ್ ಮಾಡ್ತೀವಿ ಅಂದ್ರೆ ದಟ್ಸ್ ಅ ವೆರಿ ರಾಂಗ್ ಮೆಥಡ್. ಸೊ ಅದಕ್ಕೆ ಏನ್ ಮಾಡಬೇಕು? ಸ್ಟೆಪ್ ಬೈ ಸ್ಟೆಪ್ ನೀವು ಫಾಲೋ ಮಾಡಬೇಕಾಗುತ್ತೆ, ರೈಟ್? ಇಟ್ಸ್ ಎ ಗ್ರಾಜುಯಲ್ ಪ್ರೊಸೆಸ್. ವಿ ಆರ್ ಆಲ್ ನೋ ದಟ್ ಎಕ್ಸಾಮ್ ಪ್ರಿಪರೇಷನ್ ಅಂತ ಬಂದ್ರೆ ಇಟ್ಸ್ ನಾಟ್ ಎ ಸ್ಪ್ರಿಂಟ್, ರೈಟ್? ನೀವು 100 ಮೀಟರ್ ಅಲ್ಲಿ ಮುಗಿಸ್ಬಿಡ್ತೀನಿ, ನಾನು 100 ಮೀಟರ್ ಓದ್ಬಿಟ್ಟು ರನ್ ಮಾಡ್ಬಿಟ್ಟು ಮುಗಿಸ್ತೀನಿ ಅಂತಂದ್ರೆ ಎಕ್ಸಾಮ್ ಈಸ್ ನಾಟ್ ಲೈಕ್ ದಟ್. ಇಟ್ಸ್ ಲೈಕ್ ಎ ಮ್ಯಾರಥಾನ್. ವಿ ನೋ ದಟ್, ರೈಟ್? ನಿಮ್ಗೆ ಗೊತ್ತು, ನಮ್ಮ ಸ್ಟೂಡೆಂಟ್ಸ್ ಆಗ್ಲಿ, ನಿಮ್ಮ ಫ್ರೆಂಡ್ಸ್ ಆಗ್ಲಿ, ದೇ ಆರ್ ಪ್ರಿಪೇರಿಂಗ್ ಸಿನ್ಸ್ ಫ್ರಮ್ ಮಂತ್ಸ್, ಸಿನ್ಸ್ ಫ್ರಮ್ ಇಯರ್ಸ್, ಅಂಡ್ ಈವನ್ 4 to 5 years ಇಂದ ನಿಮ್ಗೆ ಎಕ್ಸಾಮ್ ಪ್ರಿಪೇರ್ ಆಗ್ತಿರುವಂತ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿದೀವಿ. ನಿಮ್ಮ ಸೀನಿಯರ್ಸ್ ನೋಡಿದಿರಾ, ನಿಮ್ಮ ಜೂನಿಯರ್ಸ್ ನೋಡಿದಿರಾ, ರೈಟ್? ಅಂಡ್ ದಿಸ್ ಇಸ್ ಅ ಮ್ಯಾರಥಾನ್. ಅಂದ್ರೆ ಇಟ್ ಇಸ್ ಎ ಸ್ಟೆಪ್ ಬೈ ಸ್ಟೆಪ್ ಗ್ರಾಜುಯಲ್ ಪ್ರೊಸೆಸ್, ರೈಟ್? ಸೊ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ನಿಮಗೆ ಎಕ್ಸಾಮ್ ಲೈಕ್ ಕಂಡೀಷನ್ ಅಲ್ಲಿ ನೀವು ಬರೆದಾಗ್ಲ ಮಾತ್ರ ನಿಮಗೆ ಡೆವಲಪ್ ಆಗುವಂಥದ್ದು. ದಟ್ಸ್ ವೈ ಯು ನೀಡ್ ಟು ರೈಟ್ ದ ಟೆಸ್ಟ್, ಅಂಡ್ ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಯು, ರೈಟ್? ಅಂಡ್ ಸೆಕೆಂಡ್ ಸಿಂಪಲ್ ಪಾಯಿಂಟ್ ಏನು ಅಂತಂದ್ರೆ ಎಕ್ಸಾಮ್ ಸಿಮ್ಯುಲೇಷನ್. ಹೆಂಗೆ? ಸಿ, ಎಕ್ಸಾಮ್ ಅಂತ ಬಂದಾಗ ದೇರ್ ಆರ್ ಕ್ವಶನ್ಸ್ ಲೈಕ್ ಬೇಸಿಕ್ ಕ್ವಶನ್ಸ್, moderate questions, right? And difficulty level questions.
ನೀವು ಯಾವುದೇ ಒಂದು ಕ್ವಶನ್ ಎಕ್ಸಾಮ್ ನ ಅಟೆಂಡ್ ಮಾಡಿದೀರಾ ಅಂತಂದ್ರೆ ಯು ಕಮ್ ಟು ನೋ ದಟ್, ನಿಮಗೆ ಗೊತ್ತಾಗುತ್ತೆ ಇದು ಬೇಸಿಕ್ ಕ್ವಶನ್ ಈಸಿ ಇದೆ, moderate question I need to attend 50-50 ಅಲ್ಲಿ, difficulty question sometimes I need to take risk to attend that, sometimes you need to leave that. ಈ ಸ್ಕಿಲ್ ನಿಮಗೆ ಎಲ್ಲಿ ಡೆವಲಪ್ ಆಗುತ್ತೆ, when you attend the test series, right? ಸೊ ಆ ಒಂದು ಸಿಮ್ಯುಲೇಷನ್ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಯಾವ ತರ, ಲೆಟ್ಸ್ ಸಿ ಅವರ್ ಶೆಡ್ಯೂಲ್. ಫೈನ್, ಐ ಹೋಪ್ ಯು ಗಾಟ್ ದ ಕ್ಲಾರಿಟಿ ವೈ ಯು ನೀಡ್ ಟು ಟೇಕ್ ದ ಟೆಸ್ಟ್ ಸೀರೀಸ್. ಸೊ ಇಲ್ಲಿ ವಿ ಆರ್ ಕನ್ಸಿಡರಿಂಗ್ ಆಲ್ ದ ಫ್ಯಾಕ್ಟರ್ಸ್ ಓಕೆ ಇನ್ ಮೈಂಡ್ and we are giving the test series. This is the ultimate test series. Okay, it is conducted both online as well as offline in Inwise Academy in Bangalore center alli nimage both offline irutte as well as in app alli kuda Inwise Academy ge app alli kuda nimage online alli availability ide. So there also you will get the performance based ranking also everything. And if you want to join you can pause the video and call us. So definitely the office nimage call ಮಾಡಿ you get the complete details, and before that please watch the video completely. Right now, yes, now come here. So this is the first to come to basic level. Okay, basic level ಅಲ್ಲಿ ನಿಮಗೆ 40 ಟೆಸ್ಟ್ ಇರುತ್ತೆ, 40 to 45. Okay, each subject ಗೆ 2 ಟೆಸ್ಟ್ ಇರುತ್ತೆ, and these are sectional tests. Okay, around 50 questions ಇರುತ್ತೆ each test ಅಲ್ಲಿ. So 45 ಟೆಸ್ಟ್, each question each test carries 50 questions and 3 marks. Of course KPSC ತರ ಇಲ್ಲೂ ಕೂಡ ನಿಮಗೆ 3 marks ಇರುತ್ತೆ. 1/4 I think is the negative, right? So ನೆಗೆಟಿವ್ ಎಲ್ಲ ತೆಗೆದು ನಿಮಗೆ ರ್ಯಾಂಕ್ ಪ್ರೊವೈಡ್ ಮಾಡಲಾಗುತ್ತೆ. Sir, why you are conducting this basic test? Reason is very simple. What is the reason? Once again, point number 1. ಇಲ್ಲೇನಂತ ನಿಮಗೆ ಫಂಡಮೆಂಟಲ್ಸ್ ಕವರ್ ಆಗುತ್ತೆ, ಫಂಡಮೆಂಟಲ್ ಕಾನ್ಸೆಪ್ಟ್ಸ್. ಓಕೆ, ಅಂಡ್ ಕ್ವಶನ್ಸ್ ಆರ್ ಲಿಟಲ್ ಬಿಟ್ ಸ್ಟ್ರೈಟ್ ಫಾರ್ವರ್ಡ್, ರೈಟ್? ಸೊ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ ಇಲ್ಲಿ ನಿಮಗೆ ಬೇಸಿಕ್ ನ ಸ್ಟ್ರೆಂಥನಿಂಗ್ ಮಾಡುತ್ತೆ. ಲೈಕ್ ನಿಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಯು ಕಮ್ ಟು ನೋ ದಟ್. ಸೊ ಓದಿರ್ತೀರಾ, ಕ್ಲಾಸು ಕೇಳಿರ್ತೀರಾ, ಬಟ್ ಅದು ಎಷ್ಟು ನಿಮ್ಮ ರಿಟೆನ್ಷನ್ ಕೆಪಾಸಿಟಿ ಅನ್ನೋದಿದೆ, ದಟ್ ವಿಲ್ ಬಿ ಡೆಲ್ಟ್ ಹಿಯರ್, ರೈಟ್? ಅಂಡ್ ಥರ್ಡ್ ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಇಟ್ ಈಸ್ ಸೂಟಬಲ್ ಫಾರ್ ಬೋತ್ ಬಿಗಿನರ್ಸ್ ಆಸ್ ವೆಲ್ ಆಸ್ ವೆಟರನ್ಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ಸ್, ಅಂಡ್ ಡೆಫಿನೆಟ್ಲಿ ರಿವಿಷನ್ಗೆ ಹೆಲ್ಪ್ ಆಗುವಂಥದ್ದು ಇದು, ರೈಟ್? ಸೊ ವೀಕ್ ಡೇಸ್ ಅಲ್ಲಿ ನೀವು ಕ್ಲಾಸಸ್ ಕೇಳ್ತೀರಾ, ನೋಟ್ಸ್ ಮಾಡ್ಕೋತೀರಾ, ಅಂಡ್ ಯು ಕ್ಯಾನ್ ಚೆಕ್ ಔಟ್ ದ ಇನ್ವೈಸ್ ನೋಟ್ಸ್ ಅಂಡ್ ಕ್ಲಾಸಸ್ ಆಲ್ಸೋ. Okay, then weekend alli you attend you need to do revision ಅನ್ನೋದು must, right? So ಆ revision how can you do that? The best way is test yourself, that is giving mock test, right? Around 45 ಅಂತ ಬಂದಾಗ ನಿಮಗೆ ಎಲ್ಲಾ ಬೇಸಿಕ್ ಕಾನ್ಸೆಪ್ಟ್ಸ್ ಮುಗಿಯುತ್ತೆ, ಕವರ್ ಆಗುತ್ತೆ. So that is the level 1. Okay, and these tests already uploaded in the app. So basic ನಿಮಗೆ ಮಾಡೆಲ್ ಬೇಕಂದ್ರೆ ಡೆಮೋ ಬೇಕಂದ್ರೆ you can attend them in free ಆಗಿ ಕೂಡ ಸಿಗುತ್ತೆ. So this is the level 1. So let's move on to the level 2. Sir, already ನಾವು ಬೇಸಿಕ್ ಕಾನ್ಸೆಪ್ಟ್ ಕವರ್ ಮಾಡಿದೀವಲ್ಲ, ಲೆವೆಲ್ 2 ಅಲ್ಲಿ ಏನಿರುತ್ತೆ? ಸಿ ಲೆವೆಲ್ 2 ಅಲ್ಲಿ ಏನಿರುತ್ತೆ ಅಂತಂದ್ರೆ ದೇ ಆರ್ ಅಪ್ಲಿಕೇಶನ್ ಬೇಸ್ಡ್, ರೈಟ್? ನೀವು ಬೇಸಿಕ್ ಟೆಸ್ಟ್ ಲೆವೆಲ್ 1 ಅಲ್ಲಿ ನಿಮಗೆ ಬೇಸಿಕ್ ಇತ್ತು, ಸೊ ಲೆವೆಲ್ 2 ಅಲ್ಲಿ ಅಪ್ಲಿಕೇಶನ್ ಬೇಸ್ಡ್, ರೈಟ್? ರೈಟ್. ಅಂಡ್ ಇದು ನಿಮಗೆ ಡಿಫಿಕಲ್ಟಿ ಲೆವೆಲ್ ಮಿಕ್ಸ್ ಇರುತ್ತೆ, ಬೋತ್ ಈಸಿ, ಮಾಡರೇಟ್ ಅಂಡ್ ಡಿಫಿಕಲ್ಟಿ ಲೆವೆಲ್ ಮಿಕ್ಸ್ ಇರುತ್ತೆ, ಸೊ ದಟ್ ಎಕ್ಸಾಮ್ ಲೈಕ್ ಕಂಡೀಷನ್ ಅನ್ನೋದು ನಿಮಗೆ ಪ್ರೊವೈಡ್ ಮಾಡುತ್ತೆ. ಓಕೆ, ಅಂಡ್ ಥರ್ಡ್ ಒನ್ ಬಂದು, ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಕೇರ್ಫುಲಿ. ಇಲ್ಲೇನು ಅಂತಂದ್ರೆ ಎವ್ರಿ ಸ್ಟೂಡೆಂಟ್ ಹ್ಯಾಸ್ ದೇರ್ ಓನ್ IQ ಲೆವೆಲ್ಸ್, ರೈಟ್? ಕೆಲವರು ಈಸಿಯಾಗಿ ಗ್ರಾಸ್ಪ್ ಮಾಡ್ತಾರೆ, ಇನ್ ಕೆಲವರು ಸ್ವಲ್ಪ ಟೈಮ್ ತಗೋತಾರೆ. ಸೊ ಯಾರು ನೀವು ಸ್ವಲ್ಪ ಟೈಮ್ ತಗೋತೀರಾ, ಯು ಕ್ಯಾನ್ ರಿವೈಸ್ ದಟ್. ಸೊ ಆಲ್ರೆಡಿ ನಾವು ಬೇಸಿಕ್ಸ್ ಅಲ್ಲಿ ರಿವಿಷನ್ ಮಾಡಿರ್ತೀವಿ, ಸ್ಟಿಲ್ ಯು ಹ್ಯಾವ್ ಎನಿ ಡೌಟ್ಸ್, ಯು ಹ್ಯಾವ್ ಎನಿ ಕ್ಲಾರಿಟಿ ಸೊ ಯು ಕ್ಯಾನ್ ರಿವಿಸಿಟ್ ದ ಕಾನ್ಸೆಪ್ಟ್ಸ್ ಒನ್ಸ್ ಅಗೇನ್ ಬೇಸ್ಡ್ ಆನ್ ಯುವರ್ ಪರ್ಫಾರ್ಮೆನ್ಸ್ ಇನ್ ದ ಲೆವೆಲ್ 2 ಟೆಸ್ಟ್ಸ್. ಓಕೆ, ಸೊ ಫರ್ದರ್ ರಿವಿಷನ್ ಏನ್ ಬೇಕನ್ನೋದು ಇಲ್ಲಿ ನಿಮಗೆ ಡೀಲ್ ಮಾಡುತ್ತೆ. ದಟ್ ಈಸ್ ಅ ಲೆವೆಲ್ 2. ಇಲ್ಲಿ ಬಂದು ನಿಮಗೆ 20 to 25 ಲೆವೆಲ್ 2 ಇರುತ್ತೆ. ಓಕೆ, ದಿಸ್ ಈಸ್ ಕಂಪ್ಲೀಟ್ಲಿ ಆಫ್ಲೈನ್, ಆಫ್ಲೈನ್ ಆಸ್ ವೆಲ್ ಆಸ್ ಆನ್ಲೈನ್ ಆಲ್ಸೋ. ಓಕೆ, ಅಂಡ್ ಆನ್ಲೈನ್ ಅವ್ರು ಏನ್ ಮಾಡ್ಬೋದು, PDF ನ ಡೌನ್ಲೋಡ್ ಮಾಡಿಕೊಂಡು ಯು ಕ್ಯಾನ್ ಅಟೆಂಡ್ ದ ಟೆಸ್ಟ್. ನಿಮಗೆ ಸೊಲ್ಯೂಷನ್ಸ್ ಕೂಡ ಇರುತ್ತೆ. ಆ ಸೊಲ್ಯೂಷನ್ಸ್ ಯಾವ ತರ ಇರುತ್ತೆ ಅನ್ನೋದು ಐ ವಿಲ್ ಶೋ ಯು ಇನ್ ದ ಎಂಡ್ ಆಫ್ ದಿ ವಿಡಿಯೋ. ಜಸ್ಟ್ ವಾಚ್ ದ ವಿಡಿಯೋ. ಸೊ ಎನಿವೇ ನೀವು ಸೀರಿಯಸ್ ಆಗಿ ಯಾವ ಪ್ರಿಪೇರ್ ಆಗ್ತಿದ್ದೀರಾ ಅಂತಂದ್ರೆ ಸೊ ಪ್ಲೀಸ್ ವಾಚ್ ದ ವಿಡಿಯೋ ಅಂಟಿಲ್ ಎಂಡ್. ಓಕೆ, ಫೈನ್. ದಿಸ್ ಇಸ್ ದ ಲೆವೆಲ್ 2. So next one on to level 3. I'll show you what is the level 3. Once again I'll change the color. Okay, so what is level 3? They are called simulators or simulators. Okay, so simulator meaning ಏನು ಅಂತಂದ್ರೆ that is exam level preparation. That is exam level. Okay, ನೀವು level 1 level 2 ಅಲ್ಲಿ section wise like agronomy and pathology, food science and nutrition ಈ ತರ ಹೋಗುತ್ತೆ. and GK ಅಲ್ಲಿ ಬಂದಾಗ history, ಪಾಲಿಟಿ, ಜಿಯೋಗ್ರಫಿ ಅಂತ ಹೋಗುತ್ತೆ. ಬಟ್ ಲೆವೆಲ್ 3 ಅಂತ ಬಂದಾಗ ಏನಾಗುತ್ತೆ ಅಂತಂದ್ರೆ
ಡೆಫಿನೆಟ್ಲಿ ಇಟ್ ವಿಲ್ ಎಕ್ಸಾಕ್ಟ್ಲಿ ಮಿಮಿಕ್ಸ್, ಅಂದ್ರೆ ನಿಮಗೆ ಯಾವ ತರ ಫೈನಲ್ ಎಕ್ಸಾಮ್ ಇರುತ್ತಲ್ಲ ಆ ಒಂದು ಲೆವೆಲ್ ಅಲ್ಲಿ ನಿಮಗೆ ಎಕ್ಸಾಮ್ ಕಂಡೀಷನ್ ಸಿಗುತ್ತೆ, ಇನ್ಕ್ಲೂಡಿಂಗ್ ಡಿಫಿಕಲ್ಟಿ ಲೆವೆಲ್, ರೈಟ್, ಅಂಡ್ ಪ್ಯಾಟರ್ನ್ ಆಗಿರ್ಲಿ ಸೇಮ್ ಪ್ಯಾಟರ್ನ್, ವಿಲ್ ಗೆಟ್ ದ ಸೇಮ್ ಪ್ಯಾಟರ್ನ್ ಅಂಡ್ ಸೇಮ್ ಟೈಮ್ ಕನ್ಸ್ಟೆಂಟ್ಸ್. ಸೊ ಆ ಟೈಮ್ ಅಲ್ಲಿ ನಿಮಗೆ ಪೇಪರ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ದಟ್ ವಿಲ್ ಬಿ ಡೆಲ್ಟ್ ಇನ್ ಸೈಮುಲೇಟರ್ಸ್. ಅಂಡ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ನಾವಿಲ್ಲಿ ಆಚೆ ಇದ್ದಾಗ ಈಗ ನಾನು ನಿಮ್ಮನ್ನ ಯು ಆರ್ ಇನ್ ಕಾಮ್ ಕಂಡೀಷನ್ ರೈಟ್ ನಾವು, ತುಂಬಾ ಕೂಲ್ ಆಗಿದ್ದೀರಾ, ಈ ಟೈಮಲ್ಲಿ ನಿಮ್ಮನ್ನ ಕಾನ್ಸೆಪ್ಟ್ ಕೇಳಿದ್ರೆ ಯು ಡೆಫಿನೆಟ್ಲಿ ಆನ್ಸರ್ ದೆಮ್. ಬಟ್ ವೆನ್ ಯು ಆರ್ ಅಂಡರ್ ಪ್ರೆಷರ್, ದಟ್ ಈಸ್ ಎಕ್ಸಾಮ್ ಹಾಲ್. ಸೊ ಎಕ್ಸಾಮ್ ಹಾಲ್ ಅಲ್ಲಿ ಎಲ್ಲರೂ ಪ್ರೆಷರ್ ಕಂಡೀಷನ್ ಅಲ್ಲಿ ಇರ್ತೀವಿ, ಬಿಕಾಸ್ ದಟ್ ಈಸ್ ಅ ಲೈಫ್ ಚೇಂಜಿಂಗ್ ಡಿಸಿಷನ್. ಅಲ್ಲಿ ನಾವು 2 hours ಅಲ್ಲಿ ದರ್ ಇಸ್ ಲಾಟ್ ಆಫ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್. ಸೊ ಎಲ್ಲ ನಮ್ಮ ಫ್ಯಾಮಿಲಿ ಪ್ರೆಷರ್ಸ್ ಆಗಲಿ, ಫ್ರೆಂಡ್ ಪಿಯರ್ ಪ್ರೆಷರ್ಸ್ ಆಗಲಿ, ಎಲ್ಲವೂ ನೆನಪಾಗ್ತಿರುತ್ತೆ, ರೈಟ್. ಸೊ ಆ ಒಂದು ಪ್ರೆಷರ್ ಇರುತ್ತೆ, ಅದನ್ನ ನೀವು ಇಲ್ಲಿ ಡೀಲ್ ಮಾಡಬಹುದು. ಸೊ ಸೇಮ್ KPSC ಲೆವೆಲ್ ಕೊಡೋದ್ರಿಂದ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂಡ್ ಸಾಲ್ವ್ ದ ಕ್ವಶನ್ಸ್. ಅಂದ್ರೆ ನಿಮಗೆ ಸಿಂಪಲ್, ನಾನು ಏನ್ ಹೇಳಕ್ ಕೊಡ್ತಿದ್ದೀನಿ ಅಂದ್ರೆ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಬರುತ್ತೆ ಇಲ್ಲಿ. ಓಕೆ, ನೀವು 50-50 ಬಂದಿದ್ದೀರಾ. ಸೊ ಸಮ್ ಸ್ಟೂಡೆಂಟ್ಸ್ ಆರ್ ನೆಗ್ಲೆಕ್ಟಿಂಗ್ ದಟ್ ಅಂಡ್ ದೇ ಆರ್ ನಾಟ್ ಅಟೆಂಡಿಂಗ್ ದ ಕ್ವಶನ್. ಸೊ ದಟ್ ಈಸ್ ಅ ರಾಂಗ್ ಸ್ಟ್ರಾಟಜಿ. ಸೊ 50-50 ಬಂದಿದ್ದೀರಾ ಅಂದ್ರೆ ಯು ಮಸ್ಟ್ ಅಟೆಂಡ್ ದಟ್ ಕ್ವಶನ್. ಓಕೆ, ಸೊ ಈ ಒಂದು ಸ್ಟ್ರಾಟಜಿ ನೀವು ಸೈಮ್ಯುಲೇಟೆಡ್ ಟೆಸ್ಟ್ ಅಲ್ಲಿ ನಡೀತೀರಾ, ರೈಟ್. ಅಂಡ್ ಥರ್ಡ್ ಒನ್ ಫೈನಲ್ ಆಗಿ ಏನ್ ಕೊಡುತ್ತೆ, ಸೊ ಇದೆಲ್ಲ ಪ್ರೋಸೆಸ್ ಮುಗಿದ್ಮೇಲೆ ಯು ವಿಲ್ ಗೆಟ್ ಅ ವೆರಿ ಗುಡ್ ಕಾನ್ಫಿಡೆನ್ಸ್ ಇಯರ್. ಓಕೆ, ಈ ಕಾನ್ಫಿಡೆನ್ಸ್ ಎಲ್ಲ ಆಗುತ್ತೆ ಫೈನಲ್ ಎಕ್ಸಾಮ್ ಅಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಅಂಡ್ ಎಕ್ಸಾಮ್ ಇಸ್ ಆನ್ AO ಐ ಥಿಂಕ್ ಇನ್ ಜೂನ್, ರೈಟ್, June 28 ಇರೋದ್ರಿಂದ. ಓಕೆ, ಆ ಎಕ್ಸಾಮ್ ಕಂಡೀಷನ್ ಅಲ್ಲಿ ಬೇಕಾದಂತಹ ಕಾನ್ಫಿಡೆನ್ಸ್ ಅನ್ನ ಅಂಡ್ ಅಲ್ಲಿ ನೀವು ಕ್ವಶನ್ಸ್ ನ ಯಾವ ತರ ಟ್ಯಾಕಲ್ ಮಾಡಬೇಕು, ದೋಸ್ ಥಿಂಗ್ಸ್ ವಿಲ್ ಬಿ ಡೆಲ್ಟ್ ಹಿಯರ್ ಸೈಮುಲೇಟರ್ಸ್ ಇನ್ ಸೈಮುಲೇಟೆಡ್ ಟೆಸ್ಟ್. ಸೊ ಈ ತರ ನಿಮಗೆ ಟಾರ್ಗೆಟ್ ಓರಿಯೆಂಟೆಡ್ ನಿಮಗೆ ಕೊಡಲಾಗುತ್ತೆ ಟೆಸ್ಟ್. ಓಕೆ, and this is both in offline as well as online. In Chandra Layout office ಇದೆ, you can visit the office and you can inquire about the test series. Okay, ಇಲ್ಲಿವರೆಗೂ ನಿಮಗೆ ಟೆಸ್ಟ್ ಸೀರೀಸ್ ಓವರ್ವ್ಯೂ ಕೊಟ್ಟೆ. ವಿತಿನ್ 5 to 10 minutes ವಿಲ್ ಗೋಯಿಂಗ್ ಟು ಡೀಲ್ ಅಬೌಟ್ ಎಕ್ಸಾಕ್ಟ್ ಶೆಡ್ಯೂಲ್. ಸೊ ಇಲ್ಲಿವರೆಗೂ ನೀವು ಹೇಳಿದ್ರಿ ಸರ್, ಬಟ್ ಯು ಆರ್ ನಾಟ್ ಎಕ್ಸ್ಪ್ಲೈನ್ ದ ಶೆಡ್ಯೂಲ್. ವೇಟ್, ಐ ಆಮ್ ಕಮಿಂಗ್ ದೇರ್ ಇಟ್ ಸೆಲ್ಫ್. ಸೊ ಲುಕ್ ಅಟ್ ಹಿಯರ್, ದಿಸ್ ಈಸ್ ದ part 1. Okay, KPSC AO level 1. So I told you what are the level 1 basic tests. I told you 45 tests anta. So these are the level 1. Okay, this is the 85% category and ನಿಮಗೆ 15% category ಅವರು ಕೂಡ ಟೆಸ್ಟ್ ಅವೈಲೇಬಲ್ ಇದೆ. ಸೊ ಇನ್ವೈಸ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಇದೆ, ಯು ಕ್ಯಾನ್ ಜಾಯಿನ್ ದೇರ್, ಯು ಕ್ಯಾನ್ ಡೌನ್ಲೋಡ್ ದ ಕಂಪ್ಲೀಟ್ ಶೆಡ್ಯೂಲ್. ಓಕೆ ಫೈನ್, ಲೆಟ್ಸ್ ಸಿ ಒನ್ ಬೈ ಒನ್. ಸೊ ಇಲ್ಲಿ ಏನಂತಂದ್ರೆ ದಿಸ್ ಈಸ್ ವೆರಿ ಕಾಂಪ್ರಿಹೆನ್ಸಿವ್ ಟೆಸ್ಟ್ ಸೀರೀಸ್. So it is suitable for both students as well as working professionals also. Okay, so ಯಾರ್ಯಾರು ಯಾವಾಗ ಪ್ರಿಪೇರ್ ಆಗ್ತಿದ್ರಲ್ಲ ಯು ಕ್ಯಾನ್ ಟೇಕ್. ವೈ, ನೀವು ಕಂಪ್ಲೀಟ್ ಸಿಲೆಬಸ್ ಕವರ್ ಆಗುತ್ತೆ ಇಲ್ಲಿ part 1 ಅಲ್ಲಿ. ಓಕೆ, ಅಂಡ್ ಸೆಕೆಂಡ್ ಒನ್ ಬಂದು 24/7 ಆಕ್ಸಿಬಿಲಿಟಿ. ಸಪೋಸ್ ಯು ಆರ್ ವರ್ಕಿಂಗ್ ಪ್ರೊಫೆಷನಲ್ ಅಂಡ್ ನೀವು 9 to 5 ವರ್ಕ್ ಮಾಡ್ತಿದ್ದೀರಾ ಅಂಡ್ ನಿಮಗೆ ಫ್ರೀ ಟೈಮಲ್ಲಿ ಅಟೆಂಡ್ ಮಾಡ್ಬೇಕಂದ್ರೆ ಆನ್ಲೈನ್ ಅಲ್ಲಿ ನೀವು ಯು ಕ್ಯಾನ್ ಟೇಕ್ ಅಟ್ ಎನಿ ಟೈಮ್. ಸೊ ನೀವು ಯಾವಾಗ ಫ್ರೀ ಆಗ್ತಾರೋ ಆಗ ಅಟೆಂಡ್ ಮಾಡ್ಕೊಂಡು ನೀವು ಯು ಕ್ಯಾನ್ ಲರ್ನ್ ಅಂಡ್ ರಿವೈಸ್ ಇಟ್ ಯುವರ್ ಸಿಲೆಬಸ್. Right? So within 5 to 10 minutes you get the ranking. And most important thing ಬಂದು detailed explanation. Observe here. So detailed explanation ಕೊಡಲಾಗುತ್ತೆ ನಿಮಗೆ ಪ್ರತಿಯೊಂದು ಕ್ವಶನ್ಗೂ why it is wrong and why it is right ಅಂತ. And this is the fourth section ಅಲ್ಲಿ ಇರುತ್ತೆ, ಕಂಪ್ಲೀಟ್ ಟೆಸ್ಟ್ ಇರುತ್ತೆ. ಓಕೆ, ಅಂಡ್ ಯು ಹ್ಯಾವ್ ದಟ್ ಕಮ್ಯುನಿಟಿ. ಸೊ ಡಿಸ್ಕಷನ್ ಗ್ರೂಪ್ ಕೂಡ ಇದೆ ಟೆಲಿಗ್ರಾಮ್ ಅಲ್ಲಿ. ಓಕೆ, ಯು ಕ್ಯಾನ್ ಜಾಯಿನ್ ದೇರ್ ಅಂಡ್ ಯು ಕ್ಯಾನ್ ಡಿಸ್ಕಸ್ ಅಬೌಟ್ ದ ಕ್ವಶನ್ಸ್ ಆಲ್ಸೋ. ಓಕೆ, ಸೊ ದಿಸ್ ಇಸ್ ದ part 1. ರೈಟ್, ಸೊ ಇನ್ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನೋಡೋಣ ಬನ್ನಿ. ಸೊ ಲುಕ್ ಅಟ್ ಹಿಯರ್, ಡೇಟ್ ಇಟ್ ಈಸ್ ಫ್ಲೆಕ್ಸಿಬಲ್. ಐ ಟೋಲ್ಡ್ ಯು ಸೆಕ್ಷನ್ ಅಲ್ಲೂ ನಿಮಗೆ ತುಂಬಾ ಫ್ಲೆಕ್ಸಿಬಲ್ ಇರುತ್ತೆ, ನೀವು ಯಾವಾಗ ಬೇಕಾದ್ರೂ ಅಟೆಂಡ್ ಮಾಡ್ಬೋದು. ದೀಸ್ ಥಿಂಗ್ಸ್ ಆಲ್ರೆಡಿ ಅಪ್ಲೋಡೆಡ್ ಇನ್ ದ ಆಪ್. ಸೊ ಆಪ್ ಅಲ್ಲಿ ನಿಮಗೆ ಎಕ್ಸಾಮ್ ಲೈಕ್ ಕಂಡೀಷನ್, ಸೊ ಟೈಮ್ ಇರುತ್ತೆ, ಆ ಟೈಮ್ ಸ್ಲಾಟ್ ಅಲ್ಲಿ ರನ್ ಆಗ್ತಿರುತ್ತೆ, ಯು ನೀಡ್ ಟು ಅಟೆಂಡ್ ದಟ್. ಸೊ ದಿಸ್ ಇಸ್ ದ ಟೆಸ್ಟ್ ನೇಮ್. ಫಸ್ಟ್ ಟೆಸ್ಟ್ ವಾಸ್ ದ ಅಗ್ರಾನಮಿ 1 ಅಂಡ್ ದಿಸ್ ಇಸ್ ದ ಸಿಲೆಬಸ್. ಸಿ ದಿಸ್ ಇಸ್ ದ ಸಿಲೆಬಸ್ ಎಂಟೈರ್ಲಿ ಗಿವೆನ್ ಬೈ AO ಅಂಡ್ ಈ ಸಿಲೆಬಸ್ ಪ್ರಕಾರ ನಿಮಗೆ ನೋಟ್ಸು, ಕ್ಲಾಸಸ್ ಅಂಡ್ ಟೆಸ್ಟ್ ಸೀರೀಸ್ ಕೊಡ್ತಿರೋದು, ಬೋತ್ GK as well as specific paper. And this is the syllabus of complete agronomy and notes. Just refer the invoice notes right now, don't worry. So we have compiled all the materials. ನಿಮ್ಗೆ ಯಾವ್ದಾದ್ರು ಬೇರೆ ಬೇರೆ ಕೋಚಿಂಗ್ ಮೆಟೀರಿಯಲ್ ಇದೆಯಲ್ಲ, ಸೊ ಅಗ್ರಿ ಟಾಪರ್ಸ್ ಆಗಿರ್ಬೋದು, ಚಂಡೀಗಢ ನೋಟ್ಸ್ ಆಗಿರ್ಬೋದು, ನೀಮ್ರಾಸುಂದ್ ಆಗಿರ್ಬೋದು ಅಂಡ್ ಅರುಣ್ ಕಾತ್ಯಾಯನ್ ಆಗಿರ್ಬೋದು ಅಂಡ್ ಸ್ಟ್ಯಾಂಡರ್ಡ್ ಬುಕ್ಸ್, ಈ ಎಲ್ಲಾ ಬುಕ್ಸ್ ಇಂದ ಕಂಪೈಲ್ ಮಾಡಿ ನಿಮ್ಗೆ ಕೊಡ್ತಿರೋದು. ಸೊ ವಿ ಆರ್ ನಾಟ್ ಕ್ರಿಯೇಟಿಂಗ್ ಎನಿ ನ್ಯೂ ಕಂಟೆಂಟ್. ಆ ಬುಕ್ಸ್ ಅಲ್ಲಿ ಇರೋದನ್ನೇ ನಿಮಗೆ ಕಂಪೈಲ್ ಮಾಡಿ AO ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾ ಇರೋದು. ಫೈನ್, ಸೊ ಇನ್ವೈಸ್ ನೋಟ್ಸ್ ಈಸ್ ಎನಫ್ ರೈಟ್ ನೌ. ಸೊ ಅಷ್ಟನ್ನು ಮುಗಿಸ್ಕೊಳ್ಳಿ.
Fine. So this is a test 1. Then agronomy test 2. So based on detailed syllabus prakara, just refer the invoice notes. And this is also flexible enough to write it at your convenience time. Right. So ನೀವು ಯಾವಾಗ ಬೇಕಾದ್ರೂ ಬರ್ಕೋಬಹುದು. So same wise, I'll just scroll down. Agricultural economics 1 and 2. Same, you refer the invoice notes, and this is the syllabus given by AO. KPSC. Same with the agricultural engineering. So ಇದೇ ತರ ನಿಮ್ಗೆ ಎಲ್ಲಾ ಸಿಲೆಬಸ್ ಈಚ್ ಸಬ್ಜೆಕ್ಟ್ ಗೆ ಯು ಆರ್ ಗೋಯಿಂಗ್ ಟು ಕವರ್ 2 ಸೆಕ್ಷನಲ್ ಟೆಸ್ಟ್. ದಿಸ್ ಇಸ್ ಕಂಪ್ಲೀಟ್ಲಿ ಅ ಬೇಸಿಕ್ ಲೆವೆಲ್. ಸೊ ದೀಸ್ ಥಿಂಗ್ಸ್ ಆಲ್ರೆಡಿ ಅಪ್ಲೋಡೆಡ್ ಇನ್ ಆಪ್. ಐ ಥಿಂಕ್ 5 to 6 ಸಬ್ಜೆಕ್ಟ್ಸ್ ರಿಮೈನಿಂಗ್ ಇದೆ. ಸೊ ಮಿಕ್ಕಿದ್ದೆಲ್ಲ ನಿಮ್ಗೆ ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೊ ಒಂದು ನೀವು ಸಿಲೆಬಸ್ ನ ಕಂಪ್ಲೀಟ್ ಮಾಡಿದೀರಾ ಅಂತಂದ್ರೆ ದೆನ್ ಡೆಫಿನೆಟ್ಲಿ ಯು ಕ್ಯಾನ್ ರೈಟ್ ದ ಟೆಸ್ಟ್ ಇಟ್ ಸೆಲ್ಫ್. ಫೈನ್. ದಿಸ್ ಇಸ್ ದ ಕಂಪ್ಲೀಟ್ ಶೆಡ್ಯೂಲ್. ಸೊ ಯು ಕ್ಯಾನ್ ಡೌನ್ಲೋಡ್ ಇಟ್. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆಲ್ರೆಡಿ ಹಾಕಿದೀವಿ. ಅದನ್ನ ನೀವು ವಾಟ್ಸ್ಆಪ್ ಅಲ್ಲಿ ಇದ್ರು ದೇರ್ ಆಲ್ಸೋ ವಿಲ್ ಗೆಟ್ these complete syllabus synopsis. Syllabus schedule ಇದೆ. So you can check it out. So ನೀವು ಯಾವ ಟೆಸ್ಟ್ ಬೇಕಾದ್ರೂ ಯಾವ ಬೇಕಾದ್ರೂ ಅಟೆಂಡ್ ಮಾಡ್ಬೋದು. ಜಸ್ಟ್ ಲೈಕ್ ನಾಟ್ ಓನ್ಲಿ ಫಸ್ಟ್ ಅಗ್ರಾನಮಿನ ಅಟೆಂಡ್ ಮಾಡಬೇಕಾ? ನೋ, ಯು ಕ್ಯಾನ್ ಇಫ್ ಯು ಫಿನಿಶ್ ದ ಪೆಥಾಲಜಿ. ನೀವು ನಮ್ಮ ನೋಟ್ಸ್ ಮತ್ತೆ ಕ್ಲಾಸಸ್ ಎಲ್ಲ ಮುಗಿಸಿದೀರಿ ಅಂತಂದ್ರೆ ರೈಟ್, ಸೊ ಯು ಇಮಿಡಿಯೇಟ್ಲಿ ಯು ಕ್ಯಾನ್ ರೈಟ್ ದ ಟೆಸ್ಟ್. ಯಾವ್ದು ನಿಮ್ಗೆ ಟಫ್ ಸಬ್ಜೆಕ್ಟ್ ಅನ್ಸುತ್ತಲ್ಲ, ಯು ಫಿನಿಶ್ ದಟ್ ಒನ್. ಕ್ಲಾಸಸ್ ನಿಮಗೆ 8 to 10 hours ಅಷ್ಟೇ ಇರುತ್ತೆ. ಅಂದ್ರೆ ಇಟ್ಸ್ ಎ ರಿವಿಷನ್ ಕೋರ್ಸ್ ಬಿಕಾಸ್ ವಿ ಡೋಂಟ್ ಹ್ಯಾವ್ ದ ಟೈಮ್ ರೈಟ್ ನೌ. ಅದಕ್ಕೆ ನಿಮ್ಗೆ ಏನು ಇಂಪಾರ್ಟೆಂಟ್ ಬೇಕು ಎಕ್ಸಾಮ್ಗೆ ಅನ್ನೋದನ್ನ ನಿಮ್ಮ ಕ್ಲಾಸಲ್ಲಿ ಡೀಲ್ ಮಾಡಿದೀವಿ. ಯು ಕ್ಯಾನ್ ರೈಟ್ ದೆಮ್, ಯು ಕ್ಯಾನ್ ಲಿಸನ್ ದ ಕ್ಲಾಸಸ್, ದೆನ್ ಯು ಕ್ಯಾನ್ ಅಟೆಂಡ್ ದ ಟೆಸ್ಟ್. ಒನ್ಸ್ ಯು ಫಿನಿಶ್ ದ ಸಿಲೆಬಸ್, ಇಮಿಡಿಯೇಟ್ಲಿ ಅಟೆಂಡ್ ದ ಟೆಸ್ಟ್. ಫೈನ್. ಓಕೆ, ದಿಸ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ KPSC AO syllabus. Okay, I hope you got the clarity about level 1. Okay, let's see the level 2. So part 2 already ನಿಮಗೆ ಶೆಡ್ಯೂಲ್ ಬಿಟ್ಟಿದೀವಿ. So this is the level 2. Okay, ಇಲ್ಲಿ ಏನಿರುತ್ತೆ, let's deal one by one. ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ. ಅಂಡ್ ಒನ್ ಮೋರ್ ಪಾಯಿಂಟ್. ಸೊ ಬಿಫೋರ್ ಗೋಯಿಂಗ್ ಟು ಟೆಸ್ಟ್ ಸೀರೀಸ್, ಇಲ್ಲೇನು ಅಂತಂದ್ರೆ AO ಎಕ್ಸಾಮ್ ಇನ್ನು ನೀವು ಆಲ್ರೆಡಿ ಪ್ರಿಪೇರ್ ಆಗ್ತಿದ್ದೀರಾ ಅಂತಂದ್ರೆ ಯು ಆರ್ ಪ್ರಿಪೇರಿಂಗ್ ಆಲ್ರೆಡಿ. ಸೊ ನಿಮಗೆ ಕಂಪ್ಲೀಟ್ ಕೋರ್ಸ್ ಕೂಡ ನಡೀತಿದೆ. ಸೊ ಕಂಪ್ಲೀಟ್ ಕ್ಲಾಸಸ್ ಅರೌಂಡ್ GK 12 ಸಬ್ಜೆಕ್ಟ್ಸ್ ಆಲ್ರೆಡಿ ರೆಕಾರ್ಡೆಡ್ ಪ್ಲಸ್ ನೋಟ್ಸ್, ದೆನ್ ಸ್ಪೆಸಿಫಿಕ್ ಪೇಪರ್ 20 ಸಬ್ಜೆಕ್ಟ್ಸ್ ರೆಕಾರ್ಡೆಡ್, ದೆನ್ ನೋಟ್ಸ್ ಆಲ್ಸೋ ಅಂಡ್ ಟೆಸ್ಟ್ ಸೀರೀಸ್ ಆಲ್ಸೋ ನಿಮ್ಗೆ ಆಲ್ರೆಡಿ ರೆಕಾರ್ಡೆಡ್ ಆಗಿದೆ. ಎಸ್, ನೋಟ್ಸ್ ಪ್ರೊವೈಡೆಡ್. ಎಸ್, current affairs classes and notes provided. Yes, guidance both online offline, of course. Yes, test series available. Yes, both online as well as offline. And this is the best course available right now in the market. You can go and check out our materials, classes in YouTube also, Invoice Academy YouTube also, as well as Telegram also. Okay, otherwise you can download the app here. So video na pause ಮಾಡಿ. If you are an iOS device like Apple device ಇದ್ರೆ ಈ ಕೋಡ್ ನ ಸ್ಕ್ಯಾನ್ ಮಾಡಿ, Android ಆದ್ರೆ ಸ್ಕ್ಯಾನ್ ಮಾಡಿಬಿಟ್ಟು ಯು ಕ್ಯಾನ್ ಡೌನ್ಲೋಡ್ ದ ಆ್ಯಪ್ ಅಂಡ್ ಯು ಕ್ಯಾನ್ ಚೆಕ್ ಔಟ್ ಅವರ್ ಡೆಮೋ ವಿಡಿಯೋಸ್ ಅಂಡ್ ಕ್ಲಾಸಸ್ ಅಂಡ್ ಟೆಸ್ಟ್ ಸೀರೀಸ್. ಎಲ್ಲವೂ ಡಿಮೋ ಇದೆ ನಿಮಗೆ, ಪ್ರತಿಯೊಂದು ಸಬ್ಜೆಕ್ಟ್ ಕೂಡ. ಯು ಕ್ಯಾನ್ ಚೆಕ್ ಇಟ್ ಔಟ್, ದೆನ್ ಯು ಕ್ಯಾನ್ ಜಾಯಿನ್. ಫೈನ್. ಓಕೆ, ಸೊ ನೆಕ್ಸ್ಟ್ ಕಮ್ ಟು ಲೆವೆಲ್ 2. ಕಮ್ ಹಿಯರ್. ಲೆವೆಲ್ 2 ಅಂಡ್ ಲೆವೆಲ್ 3 ಟೆಸ್ಟ್ ಸೀರೀಸ್. ಸೊ ದಿಸ್ ಇಸ್ ದ ಬ್ಯಾಚ್ 1. ಫೈನ್. ಲುಕ್ ಅಟ್ ದ ಟೆಸ್ಟ್ ಸೀರೀಸ್ಗೆ. ಸಿ, ನಿಮಗೆ ಆಲ್ರೆಡಿ March 9th ಇಂದ ಆಫ್ಲೈನ್ ಟೆಸ್ಟ್ ಸ್ಟಾರ್ಟ್ ಆಗ್ತಿದೆ. ಅಂಡ್ ದಿಸ್ ಇಸ್ ಡೈರೆಕ್ಟ್ಲಿ ವಿ ಹ್ಯಾವ್ ಗಿವನ್ ಸೈಮ್ಯುಲೇಟರ್ ಫಸ್ಟ್ಗೆ. ನಿಮಗೆ ಆಲ್ರೆಡಿ ಬೇಸಿಕ್ ಲೆವೆಲ್ 1 ನಲ್ಲಿ ನಿಮಗೆ ಎಲ್ಲವೂ ಕವರ್ ಆಗಿದೆ. ಅದು ಬೇಸಿಕ್ ಕಾನ್ಸೆಪ್ಟ್ಸ್, ಬೇಸಿಕ್ ಟೆಸ್ಟ್. ಸೊ ದಿಸ್ ಇಸ್ ದ ಲೆವೆಲ್ 2 ಅಂಡ್ ಲೆವೆಲ್ 3 ಇದು ಮಿಕ್ಸ್ ಕೊಟ್ಟಿದೀವಿ. ಯಾಕೆ ಅಂತಂದ್ರೆ ಸಿ, ನೀವು March 9th ಸೈಮ್ಯುಲೇಟರ್ 1 and 2 ಇಟ್ಸ್ ಆಲ್ಮೋಸ್ಟ್ ಲೈಕ್ 2018 ಪೇಪರ್. ಸೊ ನೀವು ಇದನ್ನ PYQ ಮಾಡಿಬಿಟ್ಟು ಬನ್ನಿ. ಓಕೆ, ಸೊ ಆಲ್ಮೋಸ್ಟ್ ಲೈಕ್ 2018 ಪೇಪರ್ ತರ ಇರುತ್ತೆ. ಸೇಮ್ ಟೈಮಿಂಗ್ಸ್ 10 to 11:30 AM ಅಂಡ್ 2 to 4 PM. ಇದು ಸ್ಪೆಸಿಫಿಕ್ ಪೇಪರ್ ಇರುತ್ತೆ, ಇದು GK ಪೇಪರ್ ಇರುತ್ತೆ. GK ಪೇಪರ್ ಫಸ್ಟ್, ಸ್ಪೆಸಿಫಿಕ್ ಪೇಪರ್ ಸೆಕೆಂಡ್. ಸೊ ಎಕ್ಸಾಕ್ಟ್ ಟೈಮಿಂಗ್ಸ್ ಲೈಕ್ ತುಂಬಾ ಜನಕ್ಕೆ ಇದು 1.5 hour ಅಂತ ಇನ್ನೂ ಗೊತ್ತೇ ಇಲ್ಲ GK ಪೇಪರ್. ಸೊ ಪ್ಲೀಸ್ ನೋಟ್ ಡೌನ್ ದಟ್ ಓನ್ಲಿ 1.5 hour ಮಾತ್ರ ಇರುತ್ತೆ. ಸೊ ಅಷ್ಟು ಟೈಮಲ್ಲಿ ಯು ಹ್ಯಾವ್ ಟು ಅಟೆಂಡ್ 100 ಕ್ವಶನ್ಸ್. ಈಚ್ ಕ್ವಶನ್ ಕ್ಯಾರಿ 3 marks. ಇಲ್ಲಿ ನಿಮಗೆ ಏನಂತಂದ್ರೆ KPSC ಲೆವೆಲ್ ಫುಲ್ ಕಂಪ್ಲೀಟ್ ಟೆಸ್ಟ್ ಕೊಡಲಾಗುತ್ತೆ. ಸೊ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನಂತ, ಸೊ ನಮ್ಮ ಲೆವೆಲ್ ಆಫ್ ಪ್ರಿಪರೇಷನ್ ಯಾವ ತರ ಇದೆ ಅಂತ. ಸೊ ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಮಾಡಿಫೈ ಯುವರ್ ಪ್ರಿಪರೇಷನ್ ಲೆವೆಲ್. ನೆಕ್ಸ್ಟ್, ಸೊ FLTs, ದೀಸ್ ಆರ್ ಅಗ್ರಾನಮಿ. ದೀಸ್ ಆಫ್ FLTs ಅಂದ್ರೆ ಫುಲ್ ಲೆಂತ್ ಟೆಸ್ಟ್ ಅಂತ. ಫುಲ್ ಲೆಂತ್ ಟೆಸ್ಟ್ ಇದು ಅಗ್ರಾನಮಿ. 100 ಕ್ವಶನ್ಸ್ ಇರುತ್ತೆ. ನೀವು ಆಲ್ರೆಡಿ 100 ಕ್ವಶನ್ಸ್ ಡೀಲ್ ಮಾಡಿರ್ತೀರಿ, ಇಂಪಾರ್ಟೆಂಟ್ ಕ್ವಶನ್ಸ್. ಇಲ್ಲಿ ಸೆಕ್ಷನಲ್ ಟೆಸ್ಟ್ ಲೆವೆಲ್ 1 ಅಲ್ಲಿ, ಲೆವೆಲ್ 2 ಲೆವೆಲ್ 3 ಅಲ್ಲಿ ಕಂಪ್ಲೀಟ್ ಅಗ್ರಾನಮಿ, ಲೆವೆಲ್ 2 ಅಲ್ಲಿ ಕಂಪ್ಲೀಟ್ ಸಾಯಿಲ್ ಸೈನ್ಸ್. ಅಗೇನ್ ದಿಸ್ ಇಸ್ ದ ವೀಕೆಂಡ್, ದಿಸ್ ಇಸ್ ದ ವೀಕ್ ಡೇಸ್ ಅಲ್ಲಿ ಎವ್ರಿ ಆಲ್ಟರ್ನೇಟ್ ಡೇ ನಿಮ್ಗೆ ಟೆಸ್ಟ್ ಇರುತ್ತೆ. ಸೊ ದಿಸ್ ಈಸ್ ಲೈಕ್ ಅ ಕಾನ್ಸ್ಟೆಂಟ್ ಇಂಪ್ರೂವ್ಮೆಂಟ್. ಎವ್ರಿ ಡೇ ಬೇಸಿಸ್ ಮೇಲೆ ನಿಮ್ಗೆ ಇಂಪ್ರೂವ್ಮೆಂಟ್ ಇರುತ್ತೆ. ಐ ಟೋಲ್ಡ್ ಯು ನೋ, ಇಟ್ಸ್ ನಾಟ್ ಎ ಸ್ಪ್ರಿಂಟ್. ಒಂದು ದಿನ ಓಡ್ ಬಿಡೋದಲ್ಲ. ಇಟ್ಸ್ ಲೈಕ್ ಎ 3 to 4 months ನೀವು ಕಂಪ್ಲೀಟ್ ಆಗಿ ಕ್ಯಾರಿ ಮಾಡಬೇಕಾಗುತ್ತೆ ಈ ಮೊಮೆಂಟಮ್ನ. ದಟ್ಸ್ ವೈ ಯು ನೀಡ್ ಎವ್ರಿ ಡೇ ಎಫರ್ಟ್ಸ್, ರೈಟ್? ಸೊ ಎವ್ರಿ ಸಂಡೇ ನಿಮಗೆ ಟೆಸ್ಟ್ ಇರುತ್ತೆ. ಸೈಮ್ಯುಲೇಟರ್ 3 and 4. ಸೊ ಸೇಮ್ ಟೈಮಿಂಗ್ಸ್ ಅಂಡ್ ಕಂಪ್ಲೀಟ್ GK and ಕಂಪ್ಲೀಟ್ ಎಗ್ರಿ ಸ್ಪೆಸಿಫಿಕ್. ದೇ ಆರ್
ಆನ್ ಪಾರ್ ವಿತ್ KPSC ಲೆವೆಲ್. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಐ ಶೋ ಯು ದ ಕ್ವಶನ್ ಪೇಪರ್ ಆಲ್ಸೋ. ಸೇಮ್ ವೇ ಲುಕ್ ಅಟ್ ಹಿಯರ್, ವೀಕಲ್ಲಿ 2 FLTs ಇರುತ್ತೆ, ವೀಕೆಂಡ್ ಅಲ್ಲಿ ಸಿಮ್ಯುಲೇಟರ್ಸ್ ಸೇಮ್ ವಿತ್ ಮಾರ್ಚ್ ಅಲ್ಲಿ ನಿಮಗೆ ಸಿಮ್ಯುಲೇಟರ್ಸ್ 8 ವರೆಗೂ ನಡೆಯುತ್ತೆ. ದೆನ್ ಏಪ್ರಿಲ್ ಅಲ್ಲಿ 12th ವರೆಗೂ ನಡೆಯುತ್ತೆ. ದೆನ್ ಏಪ್ರಿಲ್ ಅಂಡ್ ಮೇ 13th ಅಲ್ಲಿ ನಿಮಗೆ ಸಿಮ್ಯುಲೇಟರ್ಸ್. ಮೇ 13th ಒಳಗೆ ನಿಮ್ಗೆ ಕಂಪ್ಲೀಟ್ ಆಗಿ ಮುಗಿಯುತ್ತೆ. ಅರೌಂಡ್ 40 to 45 ಟೆಸ್ಟ್ ಮುಗಿಯುತ್ತೆ. ಸೊ ಒಂದ್ ಸರಿ ನೀವು ಇಷ್ಟು ಕಂಪ್ಲೀಟ್ ಮಾಡಿದ್ದಾರೆ ಅಂದ್ರೆ ಯು ಆರ್ ಗುಡ್ ಟು ಗೋ ಫಾರ್ AO ಫೈನಲ್ ಎಕ್ಸಾಮ್. ಯಾಕಂದ್ರೆ ಇಷ್ಟು ಟೆಸ್ಟ್ ಬರದ ಮೇಲೆ ಯು ಆರ್ ಕಂಪ್ಲೀಟ್ಲಿ ತರೋವಿತ್ ಅಂಡ್ ದೇ ಆರ್ ಸೈಂಟಿಫಿಕ್ಲಿ ಡಿಸೈನ್ಡ್. ಇದು ನಿಮಗೆ ತುಂಬಾ ಸೈಂಟಿಫಿಕ್ ಆಗಿ ಡಿಸೈನ್ ಮಾಡಿದೀವಿ. ಸೊ ದಟ್ ಯು ವಿಲ್ ಗೆಟ್ ಅ ಎಕ್ಸಾಮ್ ಲೈಕ್ ಕ್ವಶನ್ಸ್. ಫೈನ್, ಓಕೆ. ಅಂಡ್ ಸ್ಪೆಷಲ್ ಅನೌನ್ಸ್ಮೆಂಟ್ ಏನಂದ್ರೆ ಫಸ್ಟ್ ಸಿಮ್ಯುಲೇಟರ್ ಇಸ್ ಫ್ರೀ ಫಾರ್ ಆಲ್ ಒನ್, ದಟ್ ಈಸ್ 9th ಮಾರ್ಚ್. ಸೊ ನೀವು ಆ ಟೆಸ್ಟ್ ನ ಅಟೆಂಡ್ ಮಾಡಬೇಕು ಅಂತಂದ್ರೆ ಯು ಕ್ಯಾನ್ ಡೌನ್ಲೋಡ್ ದಿ ಇನ್ವೈಸ್ ಅಕಾಡೆಮಿ ಆಪ್ ಫ್ರಮ್ ಪ್ಲೇ ಸ್ಟೋರ್. ಓಕೆ, ಅಂಡ್ ಡೇಟ್ಸ್ ಬಂದು ಎಕ್ಸಾಮ್ ನೋಡ್ಕೊಂಡು ನಿಮ್ಗೆ ಏನಾದ್ರು ಚೇಂಜಸ್ ಇದ್ರೆ, ಸೊ ಎಕ್ಸಾಮ್ ಈಗ ಕೊಟ್ಟಿರೋ ಡೇಟ್ಸ್ ಓಕೆ, ಬಟ್ ಬೇಸ್ಡ್ ಆನ್ KPSC ಫೈನಲ್ ಎಕ್ಸಾಮ್ ಡೇಟ್ಸ್ ಮೇ ಬಿ ವೇರಿ ಆಗುತ್ತೆ. ಓಕೆ, ದಿಸ್ ಇಸ್ ದ ಕಂಡೀಷನ್. ಬಟ್ ನಿಮಗೆ ಎಲ್ಲಾ ಟೆಸ್ಟ್ ಆನ್ ಪಾರ್ ಟೈಮ್ ಮುಖಾಂತರ ಮುಗಿಸ್ಕೊಡ್ತೀವಿ. ದಿಸ್ ದ ಮಾರ್ಚ್ 9th ಅಲ್ಲಿ ಇದೆ. ಸೊ ಯಾರ್ಯಾರು ಅಟೆಂಡ್ ಮಾಡಬೇಕು, ಸೊ ಪ್ಲೀಸ್ ರಿಜಿಸ್ಟರ್ ವಿತ್ ಇನ್ವೈಸ್ ಅಕಾಡೆಮಿ. ಸೊ ಯಾರು ಫ್ರೀ ಟೆಸ್ಟ್ ಅಟೆಂಡ್ ಮಾಡಬೇಕಿದ್ದೀರಲ್ಲ, ಸೊ ಯು ಕ್ಯಾನ್ ರಿಜಿಸ್ಟರ್. ಫೈನ್, ಓಕೆ. ಸೊ ಲೆಟ್ಸ್ ಸಾಲ್ವ್ ದಿ 1 by 1 question right now. Okay, see question number 1. Consider the following statements regarding effect of water stress during the reproductive stages in plants. So please solve the question. So if at all if you are preparing for the AO exam now, please pause the video, then solve it. Okay, then first one, it reduces the overall yield and quality of the crop because of water stress. Then it accelerates the plant growth and promotes the early flowering. So answer ಏನು, check it out. See, ನಿಮಗೆ ಇಲ್ಲಿ ಕ್ವಶನ್ಸ್ ಐ ಆಮ್ ನಾಟ್ ಟೆಲಿಂಗ್ ಅಬೌಟ್ ನಿಮ್ಗೆ ಗೊತ್ತಿದೆ ಇಲ್ಲ ಅಂತ ಚೆಕ್ ಮಾಡ್ತಿಲ್ಲ. ವಾಟ್ ಐ ಆಮ್ ಶೋಯಿಂಗ್ ಇಸ್ ದಿಸ್ ಇಸ್ ದ KPSC level question, that is statement 1, statement 2 and options. So next come to the question number 3. Match the instruments with their correct use for measuring evapotranspiration. So instruments, soil moisture sensor, evaporation and transpiration, then rain gauge, then lysimeter, then thermometer. Okay, and their uses, it measures the water evaporation and transpiration, rainfall, soil moisture, measure temperature. So pause the video and comment your answer in the comment section. So comment ಅಲ್ಲಿ ನಿಮ್ಮ ಆನ್ಸರ್ ನ ಮೆನ್ಷನ್ ಮಾಡಿ. Okay, this is the options, right? And come to the next question. So like I told you, ಒಂದು ನಿಮಗೆ ಟೆಸ್ಟ್ ಸೀರೀಸ್ ಅಂತ ಬಂದಾಗ there are 3 types of questions, like easy, moderate and difficulty level. And this is the easy level, that is single statement. But this is the tough one. But if ನಿಮಗೆ ಗೊತ್ತಿದ್ರೆ, but it easy ಇದೆ, but ನಿಮ್ಗೆ ಯಾವಾಗ ಕಾನ್ಸೆಪ್ಟ್ ಬಗ್ಗೆ ಅರ್ಥ ಆಗಿದ್ರೆ ಮಾತ್ರ you can solve this question, right? Then see, this is not illu only pair, already KPSC introduce ಮಾಡಿದಿದೆ, only pair 2 pair 3 pair ಅಂತ. So this type of questions also you can get. Then 4 statement based question, right? Then again match the following, 2 statement, right? Same type of KPSC level ಅಲ್ಲಿ ಏನಿದೆಯಲ್ಲ, same type of questions you will get here. Okay, and ಇಷ್ಟು ನೀವು ಪ್ರಾಕ್ಟೀಸ್ ಮಾಡಿದಿರಂದ್ರೆ you come to know about how can you eliminate them. So elimination tricks ಅಂತ ಬರ್ತವೆ. ನೀವು ಎಷ್ಟು ಕ್ವಶನ್ ಸಾಲ್ವ್ ಮಾಡ್ತೀರಾ, that will helps you to prepare like exam like condition ಗೆ. So that's why attend more and more number of questions. Fine. So this is the question paper I am showing you. Again match the following, then statement based, right? Only pair. So these are the type of questions, and this question paper already available in the Invoice Academy app as well as Telegram group also. Telegram group ಅಲ್ಲಿ ನಿಮಗೆ ಫ್ರೀ ಟೆಸ್ಟ್ ಕೂಡ ಸಿಗ್ತಿದೆ. You can attend the free test as well. See, ನೀವು ಕಂಪ್ಲೀಟ್ ಆಗಿ ಜಾಯ್ನ್ ಆಗ್ಬೇಕಂತಲ್ಲ, ಅಲ್ಲಿ ಕೂಡ ನೀವು ಫ್ರೀ ಟೆಸ್ಟ್ ಅವೈಲೇಬಲ್ ಇದೆ. ಎಲ್ಲಿ ಆಪ್ ಅಲ್ಲಿ ಫ್ರೀ ಆಗಿ ಎವ್ರಿ ಡೇ ಬೇಸಿಸ್ ಅಲ್ಲಿ 15 to 20 ಕ್ವಶನ್ಸ್ ಬರ್ತಿರುತ್ತೆ. ಓಕೆ, ಯು ಕ್ಯಾನ್ ಸಾಲ್ವ್ ದೆಮ್. ದೇ ಆರ್ ಆಲ್ಸೋ UPSC, KPSC ಲೆವೆಲ್ ಇದೆ. ಫೈನ್, ಓಕೆ. ಸೊ ಓನ್ಲಿ ಪೇರ್ 2 pair, ದಿಸ್ ಈಸ್ ದ ಕ್ವಶನ್ ಪೇಪರ್. ಓಕೆ ಸರ್, ಕ್ವಶನ್ ಪೇಪರ್ ಕೊಟ್ರಿ, ದೆನ್ ಹೌ ಕ್ಯಾನ್ ವಿ ಇಂಪ್ರೂವ್ ಅಪಾನ್ ದಟ್? ಸಪೋಸ್ ಈ ಕ್ವಶನ್ ನಾನು ರಾಂಗ್ ಮಾಡಿದ್ದೀನಿ ಅಂದ್ಕೊಳ್ಳಿ. ಸೊ ನೀವು A, B, C, B is the answer ಅಂತ ಕೊಟ್ರೆ ಹೌ ಕ್ಯಾನ್ ಐ ಇಂಪ್ರೂವ್ ದಟ್? ನಿಮಗೆ ಗೊತ್ತಿರೋದು, ನನಗೆ ಗೊತ್ತಿರೋ ಕಂಟೆಂಟ್, ಹೌ ಕ್ಯಾನ್ ಐ ಲರ್ನ್ ದಟ್? ಸೊ ದೇರ್ ಇಸ್ ಅ ಸೊಲ್ಯೂಷನ್ ಫಾರ್ ದಟ್. Wait, I'll show you that. So solution is yes. ನಮ್ಮ ಹತ್ರ ಸೊಲ್ಯೂಷನ್ ಏನು ಅಂತಂದ್ರೆ, ಸಿನಾಪ್ಸಿಸ್ ಆರ್ ಸೊಲ್ಯೂಷನ್ಸ್ ಅವೈಲಬಲ್ ಫಾರ್ ಆಲ್ ಟೆಸ್ಟ್ ಆನ್ ಈಚ್ ಕ್ವಶನ್ ಬೇಸಿಸ್. ಈಚ್ ಕ್ವಶನ್ಗೆ ನಿಮಗೆ ಸೊಲ್ಯೂಷನ್ಸ್ ಸಿಗುತ್ತಾ? ಎಸ್, ದಟ್ ಈಸ್ ಅವೈಲಬಲ್. ಸೊ ಹೌ ಕ್ಯಾನ್ ಇಟ್ ವಿಲ್ ಬಿ? ಸಿ, ಲೆಟ್ಸ್ ಸಿ ಒನ್ ಬೈ ಒನ್. ಸೊ ಇಲ್ಲೇ ಇದೆ, ಚೆಕ್ ಮಾಡಿ. ಸೊ ದಿಸ್ ಈಸ್ ದ ಕ್ವಶನ್ ನಂಬರ್ 1. ಸೊ ಸಪೋಸ್ ಕ್ವಶನ್ ನೀವು ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡ್ತೀರಾ, ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೋತೀರಾ, ಆರ್ ಎಲ್ಸ್ ಯು ಕ್ಯಾನ್ ಅಟೆಂಡ್ ಇನ್ ಆಫ್ಲೈನ್ ಆಲ್ಸೋ. Okay, and this is the explanation each question. See, it's not like B ಅಂತ ಬರೀ B ಕೊಡಬಹುದಿತ್ತು, right?
ದಟ್ ವೋಂಟ್ ಸರ್ವ್ ದ ಪರ್ಪಸ್, ರೈಟ್? ನಾವು ಟೆಸ್ಟ್ ಸೀರೀಸ್ ಬರೀತಿರೋದು ಬರೀ ಕ್ವಶನ್ ಅಟೆಂಡ್ ಮಾಡಿ ನೀವು ಬಿ ತಿಳ್ಕೊಂಡೆ ಸಾಕಾಗಲ್ಲ. ಯು ನೀಡ್ ಟು ಲರ್ನ್ ದಟ್ ಕಾನ್ಸೆಪ್ಟ್. ಯಾವಾಗ ಕಲಿತೀರಾ? ಅದರದ್ದು ಸರೌಂಡಿಂಗ್ ಏರಿಯಾಸ್ನ ನೀವು ಅರ್ಥ ಮಾಡಿಕೊಂಡಾಗ ಮಾತ್ರ, ರೈಟ್? ಸೊ ಯಾವಾಗ ಅರ್ಥ ಮಾಡ್ಕೋಬಹುದು? ಒನ್ ಆಫ್ ದ ಬೆಸ್ಟ್ ವೇ ಈಸ್ ರೀಡ್ ದ ಸಿನಾಪ್ಸಿಸ್. ಸೊ ಇದನ್ನ ಸಿನಾಪ್ಸಿಸ್ ಅಂತ ಕೇಳ್ತೀವಿ. ಸೊ ದಿಸ್ ಈಸ್ ದ ಯೂಶಲಿ UPSC ಎಕ್ಸಾಮ್ಸ್ ಈ ತರ ಕೊಡ್ತಾರೆ. ಓಕೆ, ಅಂಡ್ ದೇ ಆರ್ ಚಾರ್ಜಿಂಗ್ ಅರೌಂಡ್ 10 to 15,000 ಫಾರ್ ಈಚ್ ಪ್ರಿಲಿಮ್ಸ್ಗಾಗಲಿ ಮೇನ್ಸ್ ಟೆಸ್ಟ್ ಸೀರೀಸ್ಗಾಗಲಿ. ಅಂಡ್ ಯು ನೋ ದ ಅವರ್ ಕಾಸ್ಟ್. ಸೊ ಈ ತರ ಸಿನಾಪ್ಸಿಸ್ ಯು ನೋ ವರ್ ಗೆಟಿಂಗ್. ಯಾವುದೇ ಇನ್ಸ್ಟಿಟ್ಯೂಟ್ ಆಗಲಿ ಹೋಗಿ ಈ ತರ ಸಿನಾಪ್ಸಿಸ್ ಯಾರು ಕೊಡ್ತಿಲ್ಲ. ಓಕೆ, ಅಂಡ್ ಡೀಟೇಲ್ಡ್ ಸಿನಾಪ್ಸಿಸ್. ಸೊ ಇಲ್ಲಿ ನಿಮಗೆ ಫಸ್ಟ್ ಮೊಲಿಜಾಲ್ಸ್ ಅಂದ್ರೆ ಏನು ಎಕ್ಸ್ಪ್ಲನೇಷನ್ ಸಿಗುತ್ತೆ, ವೇರ್ ಇಟ್ ಈಸ್ ಫೌಂಡ್ ಅಂಡ್ ವೇರ್ ದ ಸ್ಯಾಚುರೇಷನ್ ಲೆವೆಲ್ ಯಾವ ತರ ಇರುತ್ತೆ, ಅಂಡ್ ಕಂಪೇರ್ಡ್ ಟು ದ ಮೊಲಿಜಾಲ್ಸ್ ವಾಟ್ ಆರ್ ಆಪ್ಷನ್ಸ್. ದಿಸ್ ಇಸ್ ದ ಆಪ್ಷನ್ ಎ, ದಿಸ್ ಇಸ್ ದ ಆಪ್ಷನ್ ಸಿ, ದಿಸ್ ಇಸ್ ದ ಆಪ್ಷನ್ ಡಿ. ವಾಟ್ ಆರ್ ಆಲ್ಫಿಜಾಲ್ಸ್, ವಾಟ್ ಆರ್ ವರ್ಟಿಜಾಲ್ಸ್, ವಾಟ್ ಆರ್ ದ ಎರಿಡಿಜಾಲ್ಸ್. ಸೊ ನಿಮಗೆ ಮೊಲಿಜಾಲ್ಸ್ ಮೇಲೆ ಕ್ವಶನ್ಸ್ ಬಂದಿದೆ ಅಂದ್ರೆ ಯು ನೀಡ್ ಟು ಲರ್ನ್ ಅಬೌಟ್ ಅದರ್ 3 ಆಪ್ಷನ್ಸ್ ಆಲ್ಸೋ. ನೆಕ್ಸ್ಟ್ ಟೈಮು ಯು ಮೇ ಗೆಟ್ ದ ಕ್ವಶನ್ ಆನ್ ವರ್ಟಿಜಾಲ್ಸ್. ಸೊ ಅದಕ್ಕೆ ಆಲ್ರೆಡಿ ನಿಮಗೆ ಕಂಟೆಂಟ್ ಇಲ್ಲಿ ಸಿಕ್ಕಿರುತ್ತೆ. ಸೊ ದೀಸ್ ಥಿಂಗ್ಸ್ ಆಲ್ಸೋ ವಿ ಆರ್ ಪ್ರೊವೈಡೆಡ್ ಇನ್ ಆಪ್. ಓಕೆ, ಯು ಕ್ಯಾನ್ read the synopsis and you can make a short notes from this. So this is all about our synopsis. So ಪ್ರತಿಯೊಂದು ಕ್ವಶನ್ಗೆ ಪ್ರತಿಯೊಂದು ಕ್ವಶನ್ಗೂ ನಿಮಗೆ ಈ ತರ ಸಿಗುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಆಲಮಟ್ಟಿ ಡ್ಯಾಮ್. ಓಕೆ, ಅಂಡ್ ದೇರ್ ಕೆಪಾಸಿಟಿ, ಸ್ಟೋರೇಜ್ ಕೆಪಾಸಿಟಿ, ದೇರ್ ಲೊಕೇಶನ್, ಇದರ ಮೇಲೆ ನಿಮ್ಗೆ ಕೇಳ್ತಾರೆ. ದಟ್ ಈಸ್ ದರ್ ಇಸ್ ಎ ಕಾನ್ಸೆಪ್ಟ್ ಕಾಲ್ ಇರಿಗೇಷನ್. ಸೊ ಬೋತ್ GK ಅಲ್ಲೂ ಬರುತ್ತೆ ಈ ಕ್ವಶನ್, ಆಸ್ ವೆಲ್ as ಸ್ಪೆಸಿಫಿಕ್ ಪೇಪರ್ ಅಲ್ಲೂ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಗೆ ಕೊಡುವಂಥದ್ದು ಟೆಸ್ಟ್ ಸೀರೀಸ್ ಅಲ್ಲಿ. ಫೈನ್. ದ ಸೊಲ್ಯೂಷನ್ 3. ಸೊ ಕ್ವಶನ್ ಅದರ ತಕ್ಕಂಗೆ ಎಕ್ಸ್ಪ್ಲನೇಷನ್ ಅಂಡ್ ಆಲ್ಸೋ ವಾಟ್ ಆರ್ ದ ರಿಲೇಟೆಡ್ ಏರಿಯಾಸ್ ಯು ಆರ್ ಗೆಟಿಂಗ್ ದ ಕ್ವಶನ್ಸ್, ಅದನ್ನು ಕೂಡ ನಿಮಗೆ ಇಲ್ಲಿ ಕೊಟ್ಟಿರ್ತೀವಿ. ಯು ಕ್ಯಾನ್ ರೀಡ್ ಇಟ್ ಔಟ್. ಸೊ ದಿಸ್ ಇಸ್ ದ ಬೆಸ್ಟ್ ವೇ ಟು ಲರ್ನ್. ಓಕೆ, ಅಂಡ್ ಲುಕ್ ಅಟ್ ದ ಕಂಪ್ಲೀಟ್ ಸಿನಾಪ್ಸಿಸ್. ಓಕೆ, ಪ್ರತಿಯೊಂದು ಕ್ವಶನ್ ನಿಮ್ಗೆ ಈ ತರ ಸಿನಾಪ್ಸಿಸ್ ಸಿಗುತ್ತೆ, ರೈಟ್? ಸೊ ದಿಸ್ ಇಸ್ ದ ಸಿನಾಪ್ಸಿಸ್ ಫಾರ್ ಈಚ್ ಕ್ವಶನ್. ಯು ಕ್ಯಾನ್ ಟೇಕ್ ಔಟ್ ದಿಸ್ ಒನ್. ಓಕೆ, ಅಂಡ್ ಎಸ್, ದಿಸ್ ಇಸ್ ದ ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ದ ಟೆಸ್ಟ್ ಸೀರೀಸ್ ಅಂಡ್ ದೇರ್ ಸಿನಾಪ್ಸಿಸ್. ಓಕೆ, ಅಂಡ್ if you want to join other course also like classes ಬೇಕು ಅಂತಂದ್ರೆ you can contact our number. Okay, and definitely it's like a crash course. ನಿಮ್ಗೆ 10 to 12 hours ಅಲ್ಲಿ each subject ಮುಗಿಯುತ್ತೆ. That means 20 days ಅಲ್ಲಿ you can finish the entire AO syllabus. Okay, along with the notes also provided. Okay, ನಾವು ಕೂಡ ಏನು ಮಾಡಿಲ್ಲ, 4 to 5 notes ನ ಕಂಪೈಲ್ ಮಾಡಿ ಅದರಿಂದ ನಿಮಗೆ ಎಕ್ಸಾಮ್ಗೆ ಎಷ್ಟು ಬೇಕಲ್ಲ, ಸೊ ಟಾರ್ಗೆಟ್ ಓರಿಯೆಂಟೆಡ್ ಆಗಿ ನಿಮಗೆ ನೋಟ್ಸ್ ಕೊಟ್ಟಿರುವಂಥದ್ದು. ಸೊ ಯು ಕ್ಯಾನ್ ರೀಡ್ ಕಂಪ್ಲೀಟ್ಲಿ ಅಬೌಟ್ ದಟ್. ಫೈನ್. ಅಂಡ್ ಲುಕ್ ಅಟ್ ಹಿಯರ್. So how can you get the success in any exam? Very simple formula: knowledge, okay, into practice. Okay, so that is knowledge and ನಮ್ಮ notes, materials, and you need to practice that 2 times 3 times like that. Plus smart strategy. Okay, so hard work ನಮ್ಮ ಅಗ್ರಿ ಹುಡುಗರು ತುಂಬಾ ಮಾಡ್ತೀವಿ, ಬಟ್ ಸ್ಮಾರ್ಟ್ ಸ್ಟ್ರಾಟಜಿ ತುಂಬಾ ಕಡಿಮೆ ಜನ ಮಾಡ್ತೀವಿ, ಬಿಕಾಸ್ ವಿ ಡೋಂಟ್ ಹೌ ಟು ಡೂ ದಟ್. ಸಿಂಪಲ್ ರೀಸನ್. ಸೊ ಸಕ್ಸಸ್ ಅಂತ ಬಂದಾಗ ಇಟ್ಸ್ ನಾಟ್ ಓನ್ಲಿ ಹಾರ್ಡ್ ವರ್ಕ್ ಬಟ್ ಆಲ್ಸೋ ಸ್ಮಾರ್ಟ್ ವರ್ಕ್ ನೀಡ್ಸ್ ಟು ಬಿ ಡನ್. ಸೊ ದಿಸ್ ಈಸ್ ಅ ಸಿಂಪಲ್ ಫಾರ್ಮುಲಾ. ಸೊ ಇಲ್ಲಿ ನಿಮಗೆ ನಾಲೆಡ್ಜ್ ಅಂತ ಬಂದ್ರೆ, ಸೊ ಅವರ್ ಬುಕ್ಸ್ ಅಂಡ್ ನೋಟ್ಸ್, ಓಕೆ, ಇನ್ ಟು ಪ್ರಾಕ್ಟೀಸ್. ಯು ಹ್ಯಾವ್ ಪ್ರಾಕ್ಟೀಸ್ 1 time, ದಟ್ ಈಸ್ ಯು ಹ್ಯಾವ್ ರಿವಿಷನ್ ಡನ್ ಇನ್ 1 time or 2 time or 3 time or 4 time. This is up to your level of IQ. Okay, you have to do that revision again and again. And smart strategy, it should be done in very strategic way. Then only you will get the success, right? Fine. Okay, so ಈ ಸ್ಮಾರ್ಟ್ ವೇ ಅನ್ನೋದು ನಿಮ್ಗೆ ಯಾವಾಗ ಬರುತ್ತೆ, ಇಟ್ ವಿಲ್ ಶೋ ಯು ಆ ರೈಟ್ ವೇ. ಸೊ ಹೇಗೆ ಮಾಡಬೇಕು ಅನ್ನೋದು ನಿಮಗೆ ಶೋ ಮಾಡುತ್ತೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ದೇರ್ ಇಸ್ ಎ ರೂಟ್ ಎ, ಓಕೆ, ರೂಟ್ ಬಿ ಅಂಡ್ ರೂಟ್ ಸಿ. ಸೊ ಟಾರ್ಗೆಟ್ ಈಸ್ ಸೇಮ್ ಒನ್, ದಟ್ ಈಸ್ AO. ಸೊ ನೀವು ರೂಟ್ ಎ ಮುಖಾಂತರ ಹೋಗ್ತೀರಾ, ರೂಟ್ ಬಿ ಮುಖಾಂತರ ಹೋಗ್ತೀರಾ, ಆರ್ ರೂಟ್ ಸಿ ಡೈರೆಕ್ಟ್ ಆಗಿ ಹೋಗ್ತೀರಾ, ಇಟ್ಸ್ ಅಪ್ ಟು ಯು. ಸೊ ಪ್ಲೀಸ್ ಬಿ serious about the AO exam. So don't neglect that. So ಈ ಒಂದು ಆಪರ್ಚುನಿಟಿ ಮತ್ತೆ ಸಿಗಲ್ಲ. ವಿ ಆರ್ ಆಲ್ ನೋ ದಟ್ ಸುಮಾರು 8 ವರ್ಷ ಆದ್ಮೇಲೆ ಕಳೆದಿರೋದಂಥದ್ದು. ಸೊ ಗಿವ್ 100% ಫಾರ್ ದ ಎಕ್ಸಾಮ್. ಓಕೆ, ಅಂಡ್ ರಿಮೆಂಬರ್ ಒನ್ ಥಿಂಗ್. ಸೊ ನಾವು ಯಾವಾಗಲೂ ಟಾಪರ್ನ ನೋಡ್ತಿರ್ತೀವಿ. ಸಿ, ಎವ್ರಿ ಟಾಪರ್ ಒನ್ಸ್ ವಾಸ್ ಎ ಬಿಗಿನರ್. ವಿ ನೋ ದಟ್, ರೈಟ್? ಎವ್ರಿ ಟಾಪರ್ ವಾಸ್ ಎ ಬಿಗಿನರ್ ಒನ್ಸ್ ಅಪಾನ್ ಎ ಟೈಮ್, ಬಟ್ ಒನ್ ಹೂ ಚೂಸಸ್ ದ ರೈಟ್ ಸ್ಟ್ರಾಟಜಿ. ಅವರು ರೈಟ್ ಸ್ಟ್ರಾಟಜಿ ಚೂಸ್ ಮಾಡಿರ್ತಾರೆ ಅಂಡ್ ರೈಟ್ ಮೆಟೀರಿಯಲ್ಸ್ ಸ್ಟಡಿ ಮಾಡಿರ್ತಾರೆ. ದಟ್ಸ್ ವೈ ದೇ ಬಿಕಮ್ ಎ ಟಾಪರ್. ದಟ್ ಮೀನ್ಸ್ ಯು ವಾಂಟ್ ಟು ಕ್ಲಿಯರ್ ದ AO ಎಕ್ಸಾಮ್, ಮೇಕ್ ಶೋರ್ ದಟ್ ಯು ವಿಲ್ ಡೂಯಿಂಗ್ ಅ ರೈಟ್ ಸ್ಟ್ರಾಟಜಿ ಅಂಡ್ ಗಿವ್ 100% ಫಾರ್ ದ ಎಕ್ಸಾಮ್. ಫೈನ್. ಅಂಡ್ ಎಸ್, ವಿತ್ ದಿಸ್ ನೋಟ್ ಐ ವಿಲ್ ಕನ್ಕ್ಲೂಡ್ ದಟ್.
So I hope you understood the complete schedule also, and let's see you in the test series center. Okay, offline center as well as offline online. Thank you, and see you in the test series. Okay, fine. Thank you once again.